ಕೇರಳಕ್ಕೆ ನೂತನ ಮುಖ್ಯಮಂತ್ರಿ ಬಂದಿದ್ದಾರೆ. ಕಾಂಗ್ರೆಸ್ನ ಬಿಡಿ ಸತೀಶನ್ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅವರ ಜೊತೆಯಲ್ಲಿ 20 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರು ಈ ಕಾರ್ಯಕ್ರಮಕ್ಕೆ ಈ ಕ್ಷಣಕ್ಕೆ ಸಾಕ್ಷಿಯಾದ್ರು. ನೆರೆದಿದ್ದಂತ ಸಾವಿರಾರು ಜನರ ನಡುವೆ ಅವರ ಮುಂದೆ ಪ್ರಮಾಣ ವಚನವನ್ನ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಸ್ವೀಕಾರ ಮಾಡಿದ್ರು. ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸ್ವೀಕರಿಸಿದ ನಂತರದಲ್ಲಿ ಕೆಲವು ಪ್ರಮುಖವಾದ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಅವರು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದಂತ ಗ್ಯಾರಂಟಿಗಳಲ್ಲಿ ಒಂದು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಅದನ್ನ ಅವರು ಜಾರಿಗೆ ತಂದಿದ್ದಾರೆ, ಅಂದ್ರೆ ಘೋಷಣೆ ಮಾಡಿದ್ದಾರೆ. ಗ್ಯಾರಂಟಿ ರೂಪದಲ್ಲಿ ಪ್ರಣಾಳಿಕೆಯಲ್ಲಿ ಇದ್ದಂತಹ ವಿಚಾರವನ್ನ ಸರ್ಕಾರ ಅಧಿಕೃತವಾಗಿ ಅದನ್ನ ಜಾರಿಗೆ ತರೋದಾಗಿ ಘೋಷಣೆ ಮಾಡಿದೆ. ಇನ್ನು ನಾವು ಇವರ ಸಂಪುಟವನ್ನ ಪ್ರಮುಖವಾಗಿ ನೋಡ್ತಾ ಇದ್ರೆ 102 ಸದಸ್ಯ ಬಲದ ಯುಡಿಎಫ್ ನಲ್ಲಿ ಐಯುಎಂಎಲ್ ಸ್ಥಾನ ಬಹಳ ಪ್ರಮುಖವಾದದ್ದು. ಬಹುತೇಕ 22 ಶಾಸಕರಿದ್ದಾರೆ ಅಂತ ಅನ್ಕೊಳ್ತೀನಿ. ಅವರಲ್ಲಿ 5 ಸಚಿವ ಸ್ಥಾನ ಸಿಕ್ಕಿದೆ. ಬಿ.ಡಿ. ಸತೀಶನ್ ಅವರ ಈ ಸಂಪುಟ ಹೇಗಿದೆ ಅಂತಂದ್ರೆ ಅಲ್ಲಿ ಒಂದು ಅಂದ್ರೆ ಹೊಸತನ ಇದೆ. ಏಕೆಂದ್ರೆ 14 ಮಂದಿ ಹೊಸಬರು ಇದ್ದಾರೆ ಸಂಪುಟದಲ್ಲಿ. ಅದ್ರ ಜೊತೆ ಅನುಭವಿಗಳು ಇದ್ದಾರೆ. ಮುರಳೀಧರನ್ ಇರ್ಬೋದು ಅಥವಾ ರಮೇಶ್ ಚೆನ್ನಿತ್ತಾಲ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಆಗಿದ್ರು, ಅವರು ಕೂಡ ಸಂಪುಟದಲ್ಲಿದ್ದಾರೆ. ಇಂತಹ ಹಿರಿಯರಿದ್ದಾರೆ, ಮಹಿಳೆಯರಿದ್ದಾರೆ. ಇಬ್ಬರು, ಬಿಂದು ಕೃಷ್ಣ ಸೇರಿದಂತೆ ಇಬ್ಬರು ಮಹಿಳೆಯರಿದ್ದಾರೆ. ಎಸ್ಸಿ ಸಮುದಾಯದವರಿದ್ದಾರೆ. ಅಂದ್ರೆ ಒಂದು ಹೊಸತನದ ಜೊತೆಗೆ ಅನುಭವ, ಪ್ರಾದೇಶಿಕ ಸಮತೋಲನ ಮತ್ತು ಜಾತಿ ಸಮೀಕರಣ ಮತ್ತು ಧರ್ಮ ಸಮೀಕರಣ ಇದೆಲ್ಲವನ್ನ ಒಟ್ಟುಗೂಡಿ ಒಂದ್ ಕಡೆ ಐಕ್ಯತೆ ಕಾಣಿಸುತ್ತೆ, ಇನ್ನೊಂದು ಕಡೆಯಲ್ಲಿ ಹೊಸತನ ಕಾಣಿಸುತ್ತೆ. ಇದೆರಡರ ಮಿಶ್ರಣ ಇವತ್ತಿನ ವಿ.ಡಿ. ಸತೀಶನ್ ಅವರ ಸಂಪುಟ ಅಂತ ಹೇಳ್ಬೋದು. ಇದರಲ್ಲಿ ನಾವು ಧನಾತ್ಮಕವಾಗಿನೂ ಕೆಲವು ಅಂಶಗಳನ್ನ ನೋಡ್ಬೋದು, ಹಾಗೇನೆ ಋಣಾತ್ಮಕವಾಗಿನೂ ನೋಡ್ಬೋದು. ಧನಾತ್ಮಕವಾಗಿ ಹೇಗ್ ನೋಡ್ಬೋದು ಅಂತಂದ್ರೆ ಇರುವ 20 ಜನರಲ್ಲಿ 2 ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಒಳ್ಳೆಯ ಒಂದು ವಿಚಾರ ಅದು. ಅದರ ಜೊತೆಯಲ್ಲಿ ಎಸ್ಸಿ ಸಮುದಾಯಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೇನೆ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಐಯುಎಂಎಲ್ ನ 5 ಅಲ್ಲಿ ಸಚಿವರಾಗಿದ್ದಾರೆ. ಅಂದ್ರೆ ಮೈತ್ರಿ ಪಕ್ಷಗಳೇನಿದೆ ಅವರಿಗೂ ಕೂಡ ಸಮಾನವಾದಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಪ್ರಾದೇಶಿಕ ಅಂದ್ರೆ ಇಡೀ ಕೇರಳ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಯಿಂದ ಪ್ರಾದೇಶಿಕತೆಗೆ ಅನುಗುಣವಾಗಿನೂ ಅಲ್ಲಿ ಸಂಪುಟದಲ್ಲಿ ಅವಕಾಶ ಕೊಡಲಾಗಿದೆ. ಹೊಸಬರಿದ್ದಾರೆ, ಹಳಬರಿದ್ದಾರೆ, ಮಹಿಳೆಯರಿದ್ದಾರೆ, ಇತರೆ ಸಮುದಾಯದವರು ಇದ್ದಾರೆ ಮತ್ತು ಪ್ರಾದೇಶಿಕ ಭಿನ್ನತೆಯಿಂದ ಬಂದಂತ ಜನ ಕೂಡ ಇದ್ದಾರೆ. ಹಾಗಾಗಿ ಇದೊಂದು ಸಮತೋಲಿತವಾದಂತ ಒಂದು ಸಂಪುಟ ಅಂತ ನಾವು ಇದನ್ನ ಮೊದಲಿಗೆ ಕರಿಬಹುದು. ಹೇಗಿದೆ ಸಂಪುಟ ಅಂತ ಅಂದ್ರೆ ಇದನ್ನ ನಾವು ಧನಾತ್ಮಕವಾಗಿ ನೋಡೋದಾದ್ರೆ. ಇನ್ನು ಋಣಾತ್ಮಕ ಅಂತ ನೋಡೋದಾದ್ರೆ ಸದ್ಯಕ್ಕೆ ಅದು ಸ್ವಲ್ಪ ಕಾಲ ಹೇಳಬೇಕಾಗುತ್ತೆ ಅವ್ರು ಯಾವ ರೀತಿ ಆಡಳಿತವನ್ನ ಕೊಡ್ತಾರೆ ಅಂತ. ಒಂದೇನಾಗುತ್ತೆ, ಕೇರಳ ಇವತ್ತಿರುವ ಸ್ಥಿತಿ ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿದೆ, ಸಾಲ ಹೆಚ್ಚಿದೆ, ಅನೇಕ ಸಮಸ್ಯೆಗಳಿದೆ. ಇಂತಹ ಸಂದರ್ಭದಲ್ಲಿ ಹೇಗೆ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ. ಹೊಸಬರಿಗೆ ನೀವು ಆರೋಗ್ಯ ಅಥವಾ ಆರ್ಥಿಕ ಖಾತೆಯನ್ನ ಅದು ಬಿ.ಡಿ. ಸತೀಶನ್ ಅವರೇ ಉಳಿಸ್ಕೊಳ್ತಾರಾ ಗೊತ್ತಿಲ್ಲ ನಮ್ಗೆ. ಆದ್ರೆ ಈ ತರದ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಆರೋಗ್ಯ ಇರ್ಬೋದು, ಆರ್ಥಿಕತೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳನ್ನ ಐಟಿಬಿಟಿ ಇರ್ಬೋದು, ಈ ತರದ ಹಂಚಿಕೆ ಮಾಡುವಾಗ ಹೇಗೆ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಹಳಬರು ಕಡಿಮೆ ಇದ್ದು ಅಂದ್ರೆ ಅನುಭವಿಗಳು ಕಡಿಮೆ ಇದ್ದು ಹೊಸಬರು ಹೆಚ್ಚಿರುವ ಅನನುಭವಿಗಳು ಹೆಚ್ಚಿರೋ ಸಂದರ್ಭದಲ್ಲಿ ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ. ನಾವು ತಮಿಳ್ನಾಡಿಗೆ ಬಂದ್ರೂ ಕೂಡ ವಿಜಯ್ ಅವರ ಸರ್ಕಾರ ಮತ್ತು ಅವರ ಪಕ್ಷ ಅವರ ಸಂಪುಟಕ್ಕೆ ಕೇಳ್ತಿರುವ ದೊಡ್ಡ ಪ್ರಶ್ನೆ ಮತ್ತು ಸವಾಲೇ ಅದು. ಹೇಗೆ ಮಾಡ್ಕೊಂಡು ಹೋಗ್ತಾರೆ. ಅಧಿಕಾರಿಗಳನ್ನೇ ನಂಬಿ ಮಾಡ್ಬೇಕಾಗತ್ತ, ಅನುಭವ ಇಲ್ಲ, ಯಾರಿಗೂ ಅನುಭವ ಇಲ್ಲ ಅಂತ. ಆದ್ರೆ ಇಲ್ಲಿ ಇದೆ ರಮೇಶ್ ಚೆನ್ನಿತ್ತಾಲ, ಮುರಳೀಧರನ್, ಹಾಗೇನೆ ಸನ್ನಿ ಜೋಸೆಫ್ ತರದ ಹಿರಿಯ ನಾಯಕರುಗಳು, ಅನುಭವಿಗಳು, ಬೇರೆ ಸಂಪುಟದಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ಆದ್ರೆ ಹೆಚ್ಚಿನವರು ಹೊಸಬರು ಇರೋದ್ರಿಂದ, ಹೊಸಬರಿಗೆ ಹೆಚ್ಚಿನ ಮಣೆ ಹಾಕಿರೋದ್ರಿಂದ ಅವರು ಹೇಗೆ ಆಡಳಿತವನ್ನ ನೀಡ್ತಾರೆ, ಅಧಿಕಾರವನ್ನ ನಡೆಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅವರು ಹಾಕುವಂತ ಒಂದು ಪ್ರತಿ ಹೆಜ್ಜೆ ಏನಿದೆ ಅದು ಅಲ್ಲಿನ ಯುಡಿಎಫ್ ಸರ್ಕಾರದ ಮೇಲೆ ನೇರವಾದ ಪರಿಣಾಮ ಬೀರತ್ತೆ. ಇಡೀ ಕೇರಳವನ್ನ ನವ ಕೇರಳಂನ ನಾವು ಸೃಷ್ಟಿ ಮಾಡ್ತೀವಿ ಅಂತ ವಿ.ಡಿ. ಸತೀಶನ್ ಅವರು ಈಗಾಗಲೇ ಹೇಳಿರೋದ್ರಿಂದ ಆ ನವ ಕೇರಳಂನ ಸೃಷ್ಟಿ ಮಾಡೋದಕ್ಕೆ ಎಲ್ಲರ ಕೊಡುಗೆನೂ ಮುಖ್ಯವಾಗತ್ತೆ. ಮುಖ್ಯವಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿರುವ 20 ಮಂದಿ ಏನಿದ್ದಾರೆ ಸಚಿವರಾಗಿ ಅವರ ಒಂದು ಕಾರ್ಯವಿಧಾನ ಇರಬಹುದು, ಅವರ ಆಲೋಚನೆಗಳಿರ್ಬೋದು, ಅದು ಬಹಳ ಪ್ರಮುಖವಾಗತ್ತೆ. ಈ ಆಲೋಚನೆಗಳನ್ನ ಅನುಭವಿಗಳು ಹೇಗೂ ಅನುಭವ ಇರತ್ತೆ, ಬೇರೆ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಇಲಾಖೆಗಳನ್ನ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಕಾಂಕ್ಷಿ ಆಗಿದ್ದ ರಮೇಶ್ ಚೆನ್ನಿತ್ತಾಲ ಸಂಪುಟದಲ್ಲಿ ಇದ್ದಾರೆ. ಇಲ್ಲೊಂದು ಅಸಮತೋಲನ ಕೂಡ ಸೃಷ್ಟಿ ಆಗುತ್ತೆ ಹೆಚ್ಚು ಅನುಭವಿಗಳಿಗೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ 66 ಮಂದಿ ಶಾಸಕರನ್ನ ಹೊಂದಿರೋ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ಅವಕಾಶ ಬೇಕಿತ್ತು, ಹಿರಿಯರಿಗೆ ಅವಕಾಶ ಬೇಕಿತ್ತು ಅಂತ ಸಹಜವಾಗಿ. ಯಾಕೆಂದ್ರೆ ಸಿಪಿಐಎಂ ಅಲ್ಲ, ಅಂದ್ರೆ LDF ಅಲ್ಲ. LDF ನಲ್ಲಿ ನಿಮಗೆ ಇಡೀ ಸಂಪುಟವನ್ನ ಬದಲಾವಣೆ ಮಾಡಲಾಗುತ್ತೆ. ಪಕ್ಷದ ಕಾರ್ಯಸೂಚಿ ಮತ್ತು ಅಲ್ಲಿನ ಸಂವಿಧಾನವೇ ಆತರ ಇದೆ. ಮುಖ್ಯಮಂತ್ರಿಯನ್ನ ಹೊರತುಪಡಿಸಿ ಇಡೀ ಸಂಪುಟ ಬದಲಾಗಿ ಹೋಗಿತ್ತು. ಆದ್ರೆ ಇಲ್ಲಿ ಹಾಗಲ್ಲ. ಅಧಿಕಾರಕ್ಕಾಗಿ
ಮತ್ತು ಪವರ್ಗಾಗಿ ಹೋರಾಟಗಳು ಸದಾ ನಿರಂತರವಾಗಿ ಇದ್ದೇ ಇರುತ್ತೆ. ಪವರ್ ಅನ್ನ ಬಿಟ್ಕೊಡಕ್ಕೆ ಮತ್ತು ಪವರ್ ಸಿಕ್ಕಿಲ್ಲ ಅಂತಂದ್ರೆ ಅಸಮಾಧಾನಗಳು ಇದ್ದೇ ಇರುತ್ತೆ. ಇದೆಲ್ಲವನ್ನ ವಿ.ಡಿ. ಸತೀಶನ್ ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದನ್ನ ನಿಭಾಯಿಸೋದ್ರ ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಇಲ್ಲಿ ಆದ್ಯತೆ ಕೊಡಬೇಕಾಗತ್ತೆ ಮುಂಬರುವಂತ ಲೋಕಸಭೆ ಚುನಾವಣೆಯಲ್ಲಿ. ಯಾಕೆಂದ್ರೆ ಇಲ್ಲಿ ಈಗ ಒಂದ್ ಕಡೆಯಲ್ಲಿ ಎಸ್ಸಿಪಿ ಅಂದ್ರೆ LDF ಸ್ವಲ್ಪ ಹೀನಾಯ ಸೋಲನ್ನ ಕಂಡಿರೋದ್ರಿಂದ ಆ ಸ್ಥಾನವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಬಿಜೆಪಿ ಶತ ಪ್ರಯತ್ನವನ್ನ ಹಾಕಿದೆ. ಅದಕ್ಕೆ ಪೂರಕವಾದ ಕೆಲವು ಅಂಶಗಳು ಕೇರಳದಲ್ಲಿ ಇರೋದ್ರಿಂದ ಅದನ್ನ ಬಳಸ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಸಿದ್ಧತೆಯನ್ನ ನಡೆಸಿ ಅದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ ಬಿಜೆಪಿ. ಹಾಗಾಗಿ ಅದನ್ನು ಎದುರಿಸಬೇಕು, ಅಂದ್ರೆ ಕೋಮುವಾದವನ್ನು ಎದುರಿಸಬೇಕು, ಉತ್ತಮ ಆಡಳಿತ ಕೊಡಬೇಕು ಮತ್ತು ಪ್ರಣಾಳಿಕೆಯಲ್ಲಿರುವಂತಹ ಅಂಶಗಳನ್ನ ಗ್ಯಾರಂಟಿಗಳನ್ನ ಜಾರಿ ಮಾಡಬೇಕು. ಜೊತೆಗೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಕೂಡ ಸಮತೋಲನದಿಂದ ಅಂದ್ರೆ ಆರ್ಥಿಕ ಶಿಸ್ತನ್ನ ಕಾಪಾಡ್ಕೊಳ್ಬೇಕು. ಈ ಎಲ್ಲ ಸವಾಲು ವಿ.ಡಿ. ಸತೀಶನ್ ಮತ್ತು ಅವರ ಸಂಪುಟದ ಮೇಲಿದೆ. ಅದನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದಕ್ಕೆ ಕಾಲ ಉತ್ತರ ಹೇಳ್ಬೇಕಾಗತ್ತೆ. ಇವಿಷ್ಟು ಅಂಶಗಳು ಇವತ್ತಿನ ಪ್ರಮುಖವಾದಂತಹ ಅಂಶಗಳು. ಅದನ್ನ ಪಾಯಿಂಟ್ ಆಫ್ ವ್ಯೂ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದು ಈಗಿನ ವಿಶೇಷ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.